ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 1 ಸೃಷ್ಟಿಯ ಕ್ರಮ ವರ್ಣನೆ. ಪೃಥ್ವಿ, ನೀರು, ತೇಜಸ್ಸು, ವಾಯು, ಆಕಾಶ ಇಂದ್ರಿಯಗಳಿಗೆ ಗೋಚರವಾದ ಚೈತನ್ಯ ಶಕ್ತಿ ಎಂಬ 6 ಧಾತುವರ ಸಂಯೋಗದಿಂದ ಬ್ರಹ್ಮಾಂಡವು ಏರ್ಪಡುತ್ತಿದೆ. ಈ 6ರಲ್ಲೂ ಮೊದಲನೆಯದಾದ ಪೃಥ್ವಿಯು ಎಲ್ಲಕ್ಕಿಂತಲೂ ಸ್ಥೂಲವಾದುದು. ಆಕಾಶವು ಚೈತನ್ಯ ಶಕ್ತಿಯು ಸರ್ವವ್ಯಾಪಕವಾದುದು. ಶಬ್ದವು ಆಕಾಶಕ್ಕೆ ವ್ಯಕ್ತವಾದ ಗುಣ, ಅದು ಬ್ರಹ್ಮವೆಂದು ವ್ಯವಹರಿಸಲ್ಪಡುತ್ತಿದೆ. ಶಬ್ದದಲ್ಲಿ ಅನಾಹತ, ಆಹತಗಳೆಂದು 2 ವಿಧಗಳಿವೆ. ಅನಾಹತವಾದಂತಹ ಮೂಲನಾದವು ಆಹತವಾದಾಗ ಶಬ್ದ ಪರಮಾಣುಗಳಾಗಿ ಸಂಯೋಗವನ್ನು ಹೊಂದುತ್ತದೆ. ಗಾಳಿಯಿಲ್ಲದೆ ನಿಶ್ಚಲವಾಗಿರುವ ಸಮಯದಲ್ಲಿ ಸಮುದ್ರದ ನೀರು ಅಲುಗಾಡದೇ ಇದ್ದು ಗಾಳಿ ಬಂದಾಗ ಅಲೆಗಳು ಹುಟ್ಟುವಂತೆಯೇ ನಿಶ್ಚಲವಾದ ಅನಾಹತದಲ್ಲಿ ಈಶ್ವರ ಕರ್ಮವೆಂಬ ನಿಮಿತ್ತ ಕಾರಣದಿಂದ ಸೂಕ್ಷ್ಮವಾದ ತರಂಗಗಳು ಹುಟ್ಟಿ ಶಬ್ದವು ಆಹತವಾಗಿ ಬದಲಾಗುತ್ತದೆ. ಆಗ ಆಕಾಶ ಪರಮಾಣುಗಳ ಸಂಯೋಗ ಹೊಂದಿ ಶಬ್ದ ಪರಮಾಣುಗಳು ಏರ್ಪಡುತ್ತವೆ. ಆಕಾಶ ತತ್ವದಲ್ಲಿ ಶಬ್ದ ಸ್ವರೂಪವು ಜನಿಸಿದಂತೆಯೇ ವಾಯುತತ್ವದಲ್ಲಿ ಸ್ಪರ್ಶವು, ಅಗ್ನಿತತ್ವದಲ್ಲಿ ರೇಖಾಮಂಡಲವು, ಜಲತತ್ವದಲ್ಲಿ ರಸವು, ಪೃಥ್ವಿ ತತ್ವದಲ್ಲಿ ಗಂಧವು ಜನಿಸಿ ಇಂದ್ರಿಯಾಗ್ರಾಹ್ಯವಾದ ಪದಾರ್ಥಗಳು ಏರ್ಪಡುತ್ತಿವೆ. ಇದು ಸೃಷ್ಟಿಯ ತತ್ವ. ಶಬ್ದ ತತ್ವದಿಂದ ಆಕಾಶ ತತ್ವ ಉಂಟಾಗಿದೆ. ಆಕಾಶದ ಗುಣವಾಗಿ ರೂಪೊಂದಿದ ಶಬ್ದಕ್ಕೆ ಸ್ಪರ್ಶವು ತನ್ಮಾತ್ರ ಗುಣವಾಗಿದೆ. ಆ ಸ್ಪರ್ಶ ಗುಣದಿಂದ ವಾಯುತತ್ವವು ವಾಯುವಿಗೆ ತನ್ಮಾತ್ರ ಗುಣವಾದ ತೇಜೋರೂಪದಿಂದ ವಹ್ನಿ ತತ್ವವು ವಹ್ನಿಗೆ ರಸವು ತನ್ಮಾತ್ರ ಗುಣವೂ ಆಗಿದೆ. ರಸಗುಣದಿಂದ ಉದಕ ತತ್ವ ಏರ್ಪಟ್ಟಿದೆ. ಉದಕಕ್ಕೆ ಗಂಧವು ತನ್ಮಾತ್ರ ಗುಣವಾದರೆ ಗಂಧದಿಂದ ಭೂಮಿ ತತ್ವವು ಜನಿಸಿತು. ಈ ಭೂಮಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು 5 ತನ್ಮಾತ್ರ ಗುಣಗಳಾಗಿವೆ. ಈ ರೀತಿ ಪೃಥ್ವಿ, ನೀರು, ತೇಜೋ, ವಾಯು, ಆಕಾಶಗಳೆಂಬ ಪಂಚಭೂತಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಾದ ಪಂಚಗುಣಗಳು, ಚರ್ಮ, ಕಣ್ಣು, ಕಿವಿ, ಮೂಗು, ನಾಲಿಗೆ ಎಂಬ ಪಂಚೇಂದ್ರಿಯಗಳು, ವಾಕ್ಕು, ಪಾದ, ಪಾಣಿ, ಪಾಯು, ಉಪಸ್ಥಳವೆಂಬ ಕರ್ಮೇಂದ್ರಿಯಗಳು ಸಾಧನಗಳಾಗಿ ಮನೋಬುದ್ಧಿ ಅಹಂಕಾರಗಳು ರಾಜಸ, ತಾಮಸ, ಸಾತ್ವಿಕ ಗುಣಗಳಿಂದ ಉದ್ರೇಕಿಸಲ್ಪಟ್ಟು ಪ್ರಜಾಸೃಷ್ಟಿಯು ಅಭಿವೃದ್ಧಿಯಾಗುತ್ತಿದೆ. ಈ ಸಕಲ ಚರಾಚರ ಪ್ರಪಂಚವೆಲ್ಲ ಒಂದು ದೇಹವಾದರೆ ಆ ದೇಹವನ್ನು ಧರಿಸಿದವನು ಸರ್ವಾಂತರ್ಯಾಮಿಯಾದ ವಾಸುದೇವನೇ ಆ ಪರಂಧಾಮನು. ಕೇಶವಸ್ವಾಮಿ ರಜೋಗುಣದಿಂದ ಸಾಕಾರವಾದಾಗ ಆತನೇ ಹಾಲಿನ ಸಮುದ್ರದ ತರಂಗಗಳ ಮೇಲೆ ಶೇಷತಲ್ಪದ ಶಯನನಾಗಿ ತನ್ನ ಇಚ್ಛಾ ಮಾತ್ರದಿಂದ ಈ ವಿಶ್ವವನ್ನು ಸೃಷ್ಟಿಸುತ್ತಿದ್ದಾನೆ. ಕಲ್ಪಾದಿ ಸಮಯದಲ್ಲಿ ಸಮುದ್ರ ಗರ್ಭದಿಂದ ಜಲಪ್ರಾಯವಾಗಿ ನೀರಿನ ಗುಳ್ಳೆಯ ಪ್ರಮಾಣದಲ್ಲಿ ಒಂದು ಅಂಡವು ಜನಿಸಿತು. ಕ್ರಮಕ್ರಮೇಣ ಆ ಪ್ರದೇಶವನ್ನು ಕತ್ತಲು ಆವರಿಸಿತು. ಅಂಧಕಾರಕ್ಕೆ ಹೊರಗೆ ಜಲ, ಅಗ್ನಿ, ವಾಯು, ಆಕಾಶಗಳು ಉದ್ಭವಿಸಿದವು. ಭೂತಜಾತವು ಆವರಿಸಿದ ಶೂನ್ಯ ಪ್ರದೇಶದಲ್ಲಿ ಅಂಡವು ಬೆಳೆದು ತೆಂಗಿನಕಾಯಿ ಪ್ರಮಾಣದಲ್ಲಿ ಕಾಣಿಸತೊಡಗಿತು. ಆ ಅಂಡಾಕೃತಿಯಿಂದ ವಿಷ್ಣುವಾಂಶದಿಂದ ಸೃಷ್ಟಿಕರ್ತನಾದ ಬ್ರಹ್ಮದೇವನಾಗಿ ಅವತರಿಸಿದನು. ಆತನನ್ನು ನಿಮಿತ್ತ ಮಾತ್ರನನ್ನಾಗಿಟ್ಟು ಜನಾರ್ದನನು ಜಗತ್ತನ್ನೆಲ್ಲ ಸೃಷ್ಟಿಸುವಂತೆ ಮಾಡಿದನು. ನಂತರ ಬ್ರಹ್ಮದೇವನು ಸೃಷ್ಟಿಸಿದ ಬ್ರಹ್ಮಾಂಡ ಭಾಂಡ ಮಧ್ಯದಲ್ಲಿ ವಿಷ್ಣು ತಾಮಸಗುಣ ರುದ್ರನಾಗಿ ಪ್ರಳಯವನ್ನುಂಟು ಮಾಡಿ ಸೃಷ್ಟಿಯ ನಾಶವನ್ನು ಮಾಡುತ್ತಿದ್ದಾನೆ. ಶ್ರೀ ಮಹಾವಿಷ್ಣುವೇ ತನ್ನ ಸಂಕಲ್ಪದಿಂದ ಬ್ರಹ್ಮನ ವೇಷದಲ್ಲಿ ಸೃಷ್ಟಿಕರ್ತನಾದನು. ಈ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯವನ್ನು ನಡೆಸುವ ಕಾರಣಕರ್ತನು ಆ ಜನಾರ್ದನನೇ ಆಗಿದ್ದಾನೆ. ಪುರುಷಾಖ್ಯವಾದಂತಹ ಈ ಜಗತ್ತಿನ ಸರ್ವಸ್ವವು ಆತನ ಸ್ವರೂಪವೇ. ಈ ವಿಧವಾಗಿ ಅನೇಕ ಬ್ರಹ್ಮ ಪ್ರಳಯಗಳು ಸಂಭವಿಸಿವೆ. ಹಲವಾರು ಸೃಷ್ಟಿ ಸ್ಥಿತಿ ಲಯಗಳು ಕಳೆದು ಹೋಗಿವೆ. ಭೂತೇಶನು ಭೂತ ಭವಿಷ್ಯದ್ ವರ್ತಮಾನ ವಿಧಾಯಕನೂ ಆದ ವಾಸುದೇವನಿಗೆ ಪರಮಾನಂದ ಸ್ವರೂಪ ಧಾರಣೆಯಿಂದ ವರೇಣ್ಯನೆಂಬ ಹೆಸರಿದೆ. ಆ ಮಹಾನುಭಾವನ ಮಹಿಮೆಯನ್ನು ವರ್ಣಿಸುವುದು ಮಾನವ ಮಾತ್ರರಾದ ನಮಗೆ ಸಾಧ್ಯವಲ್ಲ ಎಂದು ಹೇಳುತ್ತಿರುವ ಪರಾಶರ ಮುನೀಂದ್ರರನ್ನು ಮೈತ್ರೇಯನು ಈ ರೀತಿಯಾಗಿ ಕೇಳಿದನು. ಆಚಾರ್ಯದೇವ, ಶ್ರೀ ಮಹಾವಿಷ್ಣು ನಿರ್ಗುಣನೆಂದು ವೇದ ವಾನ್ಮಯಗಳೆಲ್ಲ ಮುಕ್ತಕಂಠದಿಂದ ಒತ್ತಿ ಹೇಳುತ್ತಿವೆ. ನಿರಾಕಾರನಾದ ವಾಸುದೇವನಿಗೆ ಸರ್ಗ, ಸ್ಥಿತಿ, ನಾಶಗಳು ಹೇಗೆ ಉಂಟಾಗುತ್ತಿವೆ? ಒಂದೇ ತತ್ವಕ್ಕೆ ಏಕಕಾಲದಲ್ಲಿ ಸಾಕಾರವು ನಿರಾಕಾರವು ಯಾವ ರೀತಿ ಆಗುತ್ತಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಿರಿ ಎಂದನು. ಆಗ ಪರಾಶರನು ಆಲೋಚಿಸತೊಡಗಿರಲು ನೈಮಿಷಾರಣ್ಯ ತಪೋಭೂಮಿಯಲ್ಲಿನ ಗಿಡ ಮರಗಳು ಸಹ ತನ್ನ ಮಾತುಗಳನ್ನು ಕಿವಿಕೊಟ್ಟು ಕೇಳುತ್ತಿದ್ದಂತೆ ಸರ್ವವು ಪ್ರಶಾಂತವಾಗಿತ್ತು.
ಶೀತಲವಾದ ಪ್ರಭಾತವಾಯುವು ಉಲ್ಲಾಸಭರಿತವಾದ ಮೃದು ಸ್ಪರ್ಶದೊಂದಿಗೆ ದೇಹದ ಆಯಾಸವನ್ನು ನಿವಾರಿಸುತ್ತಿದೆ. ಆತನ ರಸನಾಂಚಲದ ಮೇಲೆ ವಾಗ್ದೇವಿಯು ಲಾಸ್ಯ ನರ್ತನೆಯನ್ನು ಮಾಡಲಾರಂಭಿಸಿದಳು. ಕೂಡಲೇ ಪರಾಶರರು, ಮೈತ್ರೇಯ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಅಳವಡಿಸಿ ಆಯಾ ಧರ್ಮಗಳು ಪರಿಣಾಮ ಕ್ರಮದಲ್ಲಿ ಸಹಜವಾಗಿಯೇ ಏರ್ಪಡುತ್ತಿವೆ ಎಂದು ಭಾವಿಸುವಂತೆ ಮಾಡುವುದು ಕಮಲನಾಭನಿಗೆ ನೈಜ ಪ್ರವೃತ್ತಿ. ಅಗ್ನಿಗೆ ಉಷ್ಣ, ಮಂಜಿಗೆ ಶೈತ್ಯವು ಯಾವ ರೀತಿ ಇದೆಯೋ ಜಗನ್ನಾಥನಲ್ಲಿನ ಜಗತ್ತು ಸಹ ಅಂತಹದೇ ಆಗಿದೆ. ಪದ್ಮ ಮಹಾಕಲ್ಪವು ಅತೀತವಾಗುತ್ತಲೇ ವಾಸುದೇವನಲ್ಲಿನ ಸೃಜನ ಶಕ್ತಿಯು ಎಚ್ಚೆತ್ತುಕೊಂಡು ಸರ್ವಶೂನ್ಯವಾಗಿರುವ ಸೃಷ್ಟಿಯನ್ನು ಪರಿವೀಕ್ಷಿಸಿತು. ಆ ಸಮಯದಲ್ಲಿ ಜಲಧಿಶಾಯಿಯಾದ ಜನಾರ್ದನನು ತನ್ನ ಸೃಜನಶೀಲತೆಗೆ ಬ್ರಹ್ಮ ಪದವಿಯನ್ನು ಪ್ರಸಾದಿಸಿದನು. ಮೈತ್ರೇಯ, ನಾರ ಅಂದರೆ ನೀರು ಎಂದರ್ಥ. ಆಯನವೆಂದರೆ ಸಂಚಾರ. ಸೃಷ್ಟಿಯ ಆದಿಯ ಸಮಯದಲ್ಲಿ ನಾರಗಳನ್ನು ಆಯನವಾಗಿ ಉಳ್ಳವನಾದ್ದರಿಂದ ವಾಸುದೇವನಿಗೆ ನಾರಾಯಣನೆಂದು ಕರೆಯುವರು. ನಾರ ಅಂದರೆ ಜ್ಞಾನ ಎಂಬ ಮತ್ತೊಂದು ಅರ್ಥವೂ ಸಹ ಇದೆ. ಆದ್ದರಿಂದ ನಾರಾಯಣನೆಂದರೆ ಜ್ಞಾನ ಮಾರ್ಗದಿಂದ ಅಭಿಗಮ್ಯನೆಂದು ತಿಳಿಯಬೇಕು. ಆದಿದೇವನಾದ ಶ್ರೀಮನ್ನಾರಾಯಣನು ಪ್ರಜಾಪತಿಯ ರೂಪವನ್ನು ಧರಿಸಿ 100 ವರ್ಷಗಳ ಪ್ರಮಾಣವನ್ನು ಹೊಂದಿ ಅಲ್ಲಿಯವರೆಗೂ ಸೃಷ್ಟಿಯ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡುತ್ತಾನೆ. ಜಗದ್ವಿಧಾತ ರೂಪದಲ್ಲಿ 100 ವರ್ಷಗಳೆಂದರೆ ಅನೇಕಾನೇಕ ಮಹಾಯುಗಗಳು ಕಳೆದು ಹೋಗುತ್ತವೆ. ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಸ್ಸು ಎಂಬ ಈ 5 ನಿತ್ಯಗಳು, ಇವುಗಳಲ್ಲಿ ಮೊದಲನೆಯ 4 ವಿಭು ದ್ರವ್ಯಗಳು ಪ್ರಭು ಸ್ವರೂಪಗಳು ಆಗಿವೆ. ಕಾಲವು ನಿತ್ಯ ಪ್ರವಾಹದಂತಹದು. ಅನಾದಿ ಮಧ್ಯ ನಿಧನವಾದ ಕಾಲವು ಅಖಂಡವಾಗಿದ್ದರೂ ನಡೆಯದಿರುವುದು, ನಡೆಯುತ್ತಿರುವುದು, ನಡೆಯುವಂತಹದು ಎಂಬ ವ್ಯವಹಾರಗಳಿಗೆ ಕಾರಣ. ಉಪಾಧಿ ಭೇದವೇ ಹೊರತು ಈ ಬದಲಾವಣೆಗಳು ಶಾಶ್ವತವಾದ ಕಾಲಕ್ಕೆ ಅನ್ವಯಿಸುವ ಸಹಜ ಧರ್ಮಗಳಲ್ಲ. ಕಾಲಸ್ವರೂಪನಾದ ಪರಮಾತ್ಮನ ತತ್ವವನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಅನುಕೂಲವಾಗಿ ನಿಮಿಷಾದಿ ಮಹಾಕಲ್ಪ ಪರ್ಯಂತವಾದ ಕಾಲಸ್ವರೂಪವನ್ನು ತಿಳಿಯಬೇಕು ಎಂದು ಪರಾಶರ ಮುನಿಗಳು ಮೈತ್ರೇಯನಿಗೆ ಈ ರೀತಿಯಾಗಿ ವಿವರಿಸಿದರು. ಒಂದು ಲಘವನ್ನು ಉಚ್ಚರಿಸುವ ಕಾಲಕ್ಕೆ ನಿಮಿಷವೆಂದು ಕರೆಯುವರು. 18 ನಿಮಿಷಗಳಿಗೆ ಒಂದು ಕಾಷ್ಟ, 30 ಕಾಷ್ಟಗಳಿಗೆ ಒಂದು ಕಳೆ, 30 ಕಳೆಗಳಿಗೆ ಒಂದು ಕ್ಷಣ, 12 ಕ್ಷಣಗಳಿಗೆ ಒಂದು ಮುಹೂರ್ತ. ಈ ರೀತಿಯಾಗಿ 30 ಮುಹೂರ್ತಗಳಿಗೆ ಒಂದು ಹಗಲು ರಾತ್ರಿ. ಈ ಹಗಲು ರಾತ್ರಿ 15 ಸೇರಿ ಒಂದು ಪಕ್ಷ, 2 ಪಕ್ಷಗಳಿಗೆ ಒಂದು ಮಾಸ, 2 ಮಾಸಗಳು ಸೇರಿ ಒಂದು ಋತು, 3 ಋತುಗಳು ಒಂದು ಆಯನ, ಅದು ಉತ್ತರಾಯಣ ಮತ್ತು ದಕ್ಷಿಣಾಯಣ. ಇವೆರಡೂ ಸೇರಿ ದೇವತೆಗಳಿಗೆ ಒಂದು ಹಗಲು ರಾತ್ರಿ ಆಗುತ್ತದೆ. ಈ ಕಾಲಗಣನೆಯೆಲ್ಲ ಸೌರಮಾನ ಪ್ರಕಾರವಾಗಿಯೇ ನಡೆಯುತ್ತದೆ. ಯುಗಗಳಲ್ಲಿ 4 ಯುಗಗಳು. ಮೊದಲನೆಯದಾದ ಕೃತಯುಗ 17,96,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ದ್ವಾಪರ ಯುಗ 8,74,000 ವರ್ಷಗಳು ಹಾಗೂ ಕಲಿಯುಗವು 4,32,000 ವರ್ಷಗಳ ಪ್ರಮಾಣವನ್ನು ಹೊಂದಿವೆ. ಈ 4 ಯುಗಗಳು ಸೇರಿ ಒಂದು ದಿವ್ಯ ಯುಗವಾಗುತ್ತದೆ. ಅದಕ್ಕೆ 43,70,000 ವರ್ಷಗಳ ಕಾಲವು ಬೇಕಾಗುತ್ತದೆ. ಇಂತಹ ಯುಗಗಳು 1000 ಕಳೆದರೆ, ಅಂದರೆ 432 ಕೋಟಿ ವರ್ಷಗಳು ಬ್ರಹ್ಮದೇವನಿಗೆ 4 ಹಗಲು, ಅಷ್ಟೇ ಪ್ರಮಾಣ ವರ್ಷಗಳು ಆತನಿಗೆ ರಾತ್ರಿ ಆಗುತ್ತದೆ. ಆತನನ್ನೇ ಪಿತಾಮಹನೆಂದು ಕರೆಯುವರು. ಮನ್ವಂತರಗಳಲ್ಲಿ 14 ಮನ್ವಂತರಗಳಿವೆ. ಒಂದೊಂದು ಮನುವು 71 ಮಹಾಯುಗಗಳ ಕಾಲ ರಾಜ್ಯಪಾಲನೆಯನ್ನು ಮಾಡುತ್ತಾನೆ. ಆತನು ಜೀವಿಸಿದಷ್ಟು ಕಾಲ ದೇವತೆಗಳು, ಇಂದ್ರನು, ಮಹಾಮುನಿಗಳು ಜೀವಿಸುವರು. ಒಬ್ಬ ಮನುವು ತನ್ನ ಆಳ್ವಿಕೆಯನ್ನು ನಿಲ್ಲಿಸಿ ಮತ್ತೊಬ್ಬ ಮನುವು ಬರುವ ಸಂಧಿ ಸಮಯದಲ್ಲಿ ರಾತ್ರಿಯ ವೇಳೆಯಲ್ಲಿ ಮಹಾಪ್ರಳಯವು ಸಂಭವಿಸುತ್ತದೆ. ಒಂದೊಂದು ಪ್ರಳಯವು ಯುಗ ಪ್ರಮಾಣ ಕಾಲವಿರುತ್ತದೆ. ಪಿತಾಮಹನಿಗೆ ಹಗಲಿನಲ್ಲಿ ಸೃಷ್ಟಿ, ರಾತ್ರಿಯಲ್ಲಿ ಪ್ರಳಯ, ಇವೆರಡರ ನಡುವೆ ಇರುವ ಕಾಲವನ್ನೇ ನೈಮಿತ್ತಿಕ ಪ್ರಳಯವೆಂದು ವ್ಯವಹರಿಸುತ್ತಾರೆ. ಇಂತಹ 30 ದಿನಗಳು ಪದ್ಮಗರ್ಭನಿಗೆ ಒಂದು ತಿಂಗಳು. ಈ 12 ತಿಂಗಳುಗಳು ಒಂದು ಸಮ. 100 ಸಮಗಳು ಸೇರಿ ಬ್ರಹ್ಮನ ಆಯುಷ್ಯ ಕಾಲ. ಈ ಬ್ರಹ್ಮನ ಆಯುಷ್ಯಗೆ ಮಹಾಕಲ್ಪವೆಂದು ಹೆಸರಿದೆ. ಇದು ಪೂರ್ವಾಪರ ಭೇದದಿಂದ ದ್ವಿಗುಣವಾಗುತ್ತದೆ. ಪ್ರಥಮಾರ್ಥ ಮಹಾಕಲ್ಪಕ್ಕೆ ಪದ್ಮಕಲ್ಪವೆಂದು, ದ್ವಿತೀಯಾರ್ಥ ಮಹಾಕಲ್ಪಕ್ಕೆ ವರಾಹಕಲ್ಪವೆಂದು ಕರೆಯುತ್ತಾರೆ. ಕಲ್ಪಾದಿಮ ಕಾಲದಲ್ಲಿ ಶ್ರೀಮನ್ನಾರಾಯಣ ಮೂರ್ತಿಯೊಂದಿಗೆ ತುಲ್ಯವಾದ ದಿವ್ಯ ರೂಪವನ್ನು ಪಡೆದು ಪರಮೇಷ್ಠಿಯ ಸತ್ವಗುಣೋಪೇತನಾಗಿ ಭೂತ ಸೃಷ್ಟಿಯನ್ನು ಸೃಷ್ಟಿಸುತ್ತಾನೆ. ಇದು ಕಾಲಸ್ವರೂಪ ಎಂಬುದಾಗಿ ವರ್ಣಿಸಿದ ಗುರುದೇವರಾದ ಪರಾಶರರನ್ನು
ಗುರುದೇವ, ನಾರಾಯಣತ್ವವನ್ನು ವಹಿಸಿ ಸತ್ವಗುಣೋಪೇತನಾಗಿ ಯಾವ ರೀತಿಯಾಗಿ ಲೋಕಗಳನ್ನು ಸೃಷ್ಟಿಸಿದನು ಎಂದು ಮೈತ್ರೇಯನು ಕೇಳಿದನು. ಪೂರ್ವಕಾಲದಲ್ಲಿ ಒಮ್ಮೆ ಕಲ್ಪಾವಸಾನ ಸಮಯ ಕಳೆದ ನಂತರ ಮುಂಜಾನೆ ನಿದ್ರಾಗತನಾದ ಬ್ರಹ್ಮದೇವನು ಎಚ್ಚೆತ್ತುಕೊಂಡು ನಾರಾಯಣ ಧ್ಯಾನದಿಂದ ಮನಸ್ಸನ್ನು ಪರಿಶುದ್ಧಗೊಳಿಸಿ ಸುತ್ತಲೂ ಶೂನ್ಯ ಸ್ಥಿತಿಯಲ್ಲಿದ್ದ ಲೋಕವನ್ನು ಅವಲೋಕಿಸಿ ಭೂಮಿಗಾಗಿ ವೀಕ್ಷಿಸಿದನು. ಆಗ ಪ್ರಳಯೋಪಯೋಧಿ ಜಲದಲ್ಲಿ ಮುಳುಗಿದ್ದಂತಹ ವಸುಂಧರೆಯನ್ನು ಕಂಡು ಅದನ್ನು ಮೇಲಕ್ಕೆತ್ತಬೇಕೆಂದು ಸಂಕಲ್ಪಿಸಿದನು. ಶ್ರೀಹರಿಯು ಮತ್ಸ್ಯ ಕೂರ್ಮ ಅವತಾರಗಳನ್ನು ಧರಿಸಿದಂತೆಯೇ ತಾನೂ ಸಹ ನಾರಾಯಣತ್ವದಿಂದ ವರಾಹಕೃತಿಯನ್ನು ತಾಳಿದನು. ಈ ರೀತಿ ಉದ್ಭವಿಸಿದ ಆದಿ ವರಾಹ ಪ್ರಭು ಉಗ್ರ ರೂಪದಲ್ಲಿ ಗರ್ಜನೆ ಮಾಡಲು ದಿಕ್ಕುಗಳೆಲ್ಲವೂ ನಡುಗಿದವು. ನಂತರ ಮಹಾಶಕ್ತಿ ಬಲದಿಂದ ನೀರಿನೊಳಕ್ಕೆ ಪ್ರವೇಶಿಸಿ ಮುಳುಗಿದ್ದಂತಹ ವಸುಂಧರೆ ಭೂಮಿಯನ್ನು ತನ್ನ ಕೋರೆಹಲ್ಲುಗಳಲ್ಲಿ ಸಿಕ್ಕಿಸಿಕೊಂಡು ಮೇಲಕ್ಕೆ ತಂದನು. ನೀರಿನಿಂದ ಭೂಮಂಡಲವು ಮೇಲೆ ಬರುತ್ತಲೇ ಆ ರಂಧ್ರಗಳ ಮೂಲಕ ನೀರೆಲ್ಲ ಪಾತಾಳವನ್ನು ಸೇರಿತು. ಆಗ ಪದ್ಮಾಕ್ಷನು ತನ್ನ ಸರ್ವಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಭೂಮಿಯನ್ನು ಜಲರಾಶಿಯ ಮೇಲೆ ನಿಲ್ಲಿಸಿ 4 ಕಡೆಗಳಲ್ಲಿಯೂ ಪರ್ವತಗಳನ್ನು ಆಧಾರ ಸ್ಥಾನವನ್ನಾಗಿ ನಿಲ್ಲಿಸಿ ವಿಶ್ವಾತ್ಮನಾದನು. ಶ್ರೀ ವಿಷ್ಣು ಪುರಾಣ ಮುಂದುವರಿಯುವುದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.